Hey guys, welcome back to my YouTube channel Journey with Sudharanjit. ಇದು ಕ್ಯಾಶುವಲ್ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಸ್ಪೆಷಲ್ ಅಂತ ಫಿಶ್ಶು ಮತ್ತು ಪ್ರಾನ್ಸ್ ತಂದಿದ್ವಿ. ನಾವು ಫಿಶ್ ತವಾ ಫ್ರೈ ಯಾವ ಥರ ಮಾಡ್ತೀವಿ ಅಂತ ಆರೊಂದು ರೆಸಿಪಿ ಹಾಕ್ತಾಯಿದ್ದೀನಿ. ಫಿಶ್ ಫ್ರೈಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಸಾಕಷ್ಟಿರಲ್ಲ. ಜಸ್ಟ್ ಖಾರದ ಪುಡಿ, ಮಸಾಲೆ ಪುಡಿ, ಉಪ್ಪು, ಅರಿಶಿನ ಪುಡಿ, ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರು. ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಫುಲ್ ಲೆಮನ್ ಹಾಕ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ನಾನು ಇದಕ್ಕೆ 3 ಸ್ಪೂನ್ಸ್ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಅದರಲ್ಲಿ 2 ಸ್ಪೂನ್ಸು ರೆಡ್ ಚಿಲ್ಲಿ ಪೌಡರು ಮತ್ತು 1 ಸ್ಪೂನು ಮನೆಯಲ್ಲೇ ಖಾರದ ಪುಡಿ ಮಾಡ್ಕೊತೀವಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ರೆಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಫಿಶ್ಗೆ ಅಂತ ನಾನು ಆ ಖಾರದ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಫಿಶ್ ವಾಶ್ ಮಾಡಿದಾದಮೇಲೆ ಚೆನ್ನಾಗಿ ಡ್ರೈ ಮಾಡಿ ಅದಕ್ಕೆ ನಾನು ಮಾಡ್ಕೊಂಡಿರೋಂಥ ಪೇಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ತಿನ್ ಲೇಯರ್ ಮಾಡಿಕೊಂಡ್ರೆ ಸಾಕು, ಇಲ್ಲಾಂದರೆ ಮೇಲ್ ಕೋಟಿಂಗ್ ಸ್ವಲ್ಪ ಜಾಸ್ತಿ ಬಂದುಬಿಡುತ್ತೆ. ಇದು ಪ್ರಾನ್ಸ್ ಗೀ ರೋಸ್ಟ್ಗೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಯೂಸ್ ಮಾಡಿರೋದು ಧನಿಯಾ ಕಾಳು, ಜೀರಿಗೆ, ಸಾಸಿವೆ, ಮೆಂತ್ಯ ಮತ್ತು ಬೆಳ್ಳುಳ್ಳಿ, ಪೆಪ್ಪರ್ ಸೀಡ್ಸು. ಪ್ರಾನ್ಸ್ ಮ್ಯಾರಿನೇಷನ್ಗೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿದ್ದೆ. 1/2 ಅವರ್ ಮ್ಯಾರಿನೇಟ್ ಆದಮೇಲೆ ಒಂದು ಪ್ಯಾನ್ಗೆ ಗೀ ಹಾಕ್ಕೊಂಡು ಪ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪ್ರಾನ್ಸಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ನಾವು ಗೀ ಜೊತೆಲಿ ಚೆನ್ನಾಗಿ ಫ್ರೈ ಮಾಡಿದವಾಗ ನೀರೆಲ್ಲ ಹೀರ್ಕೊಂಡು ಫುಲ್ ಡ್ರೈ ಆಗಿಬಿಡುತ್ತೆ. ಒಂದು ಜಾರ್ಗೆ ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಇಂಗ್ರೀಡಿಯೆಂಟ್ಸು ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಗ್ರೈಂಡ್ ಮಾಡಿದವಾಗ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ಅಂತ. ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅದು ಫುಲ್ ಫೈನ್ ಪೇಸ್ಟ್ ಆಗಿರಬೇಕು. ಫಿಶ್ ಫ್ರೈಗೆ ನಾನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಯೂಸ್ ಮಾಡೋದ್ರಿಂದ ಫಿಶ್ ಕಿತ್ತೋಗೋದೆಲ್ಲ ಆಗಲ್ಲ, ಚೆನ್ನಾಗಿ ಕೋಟಿಂಗ್ ಇರುತ್ತೆ. ಮತ್ತು ನಾನು ಫಿಶ್ ಫ್ರೈಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ, ರೆಗ್ಯುಲರ್ ಆಯಿಲ್ ಯೂಸ್ ಮಾಡಲ್ಲ. ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಯೂಶಲಿ ಸಮ್ಮರ್ಗೆ ಎಲ್ಲರ ಮನೆಯಲ್ಲೂ ಹಪ್ಳ, ಸಂಡಿಗೆ ಆ ಥರ ಎಲ್ಲ ಮಾಡ್ಕೋತಾರೆ. ನಮ್ಮ ಮನೇಲಿ ಹಪ್ಳ, ಸಂಡಿಗೆ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ನಾವು ಜಾಸ್ತಿ ತಿನ್ನಲ್ಲ. ಹಾಗಾಗಿ ಈ ಪೊಟ್ಯಾಟೊ ಚಿಪ್ಸ್ ಮಾಡ್ಕೋತಾ ಇದ್ದೀವಿ. ಇದು ನಾರ್ಮಲ್ ಪೊಟ್ಯಾಟೊ ಚಿಪ್ಸ್ ಥರ ಇರಲ್ಲ. ಫುಲ್ ಡ್ರೈ ಆದಮೇಲೆ ಎಣ್ಣೆಗೆ ಹಾಕ್ದವಾಗ ಒಂಥರ ಟೇಸ್ಟು ಬೇರೆ ಥರ ಇರುತ್ತೆ. ಇದು ಪೊಟ್ಯಾಟೊ ಚಿಪ್ಸ್ ಥರನೇ ಅನಿಸಲ್ಲ. ಸಮ್ಮರ್ ಹಾಲಿಡೇಸ್ಗೆ ರಮ್ಯಾಕ ಅವರು ಎಲ್ಲರೂ ಬಂದಿದ್ದರು. ಅದಕ್ಕೆ ಈ ಥರ ಚಿಪ್ಸ್ ಏನನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಈಶುತ್ತರಲ್ಲ ಇಶಾ ಏನು ಮಾಡ್ತಾ ಇದೆಯಾ? ಚಿಪ್ಸ್ ಮಾಡ್ತಾ ಇದ್ದೀನಿ. ಚಿಪ್ಸ್ ಮಾಡ್ತಾ ಇದೆಯಾ? ನಿಂಗೆ ಬರುತ್ತಾ?
ಪೊಟ್ಯಾಟೊ ಚಿಪ್ಸ್ ಥರ ಎಲ್ಲ ತುರ್ಕೊಂಡು ನೀಟಾಗಿ ವಾಶ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಗೆ ಉಪ್ಪು ಖಾರ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ವಾಶ್ ಮಾಡಿರೋ ಪೊಟ್ಯಾಟೊ ಚಿಪ್ಸ್ ಥರ ತುರ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಸಾಕು, ಪೊಟ್ಯಾಟೊ ಎಲ್ಲ ಚೆಲ್ಲೋಗುತ್ತೆ. ಹಾಲು ಎಳ್ಕೊಂಡು ಫಿಶ್ ಸಿಕ್ತಾ? ಯಾರು ಮಾಡಿದ್ದನ್ನ? ಸುಧಾಮಮ್ಮನ ಈಶನ ಮಾಡಿದ್ದು. ಹೋಗಪ್ಪ ನಿಮ್ ಬ್ಯಾಡ್ ಬಾಯ್. ನೀರ ಫಿಶ್ ಹಿಡಿತವನಿರಿ. ನಾನು ಇವಾಗ ಲಾಗ್ ಮಾಡಿ ನಾಳೆ ಹೋಗ್ತೀನಿ. ಈಶು ಸಿಗ್ತಾ ಇಲ್ಲ. ಮಮ್ಮ ಇದು ತಟ್ಟಬೇಕಾಯ್ತಲ್ವ? ಆಗಲ್ಲ, ಅದು ಇಡ್ಸಲ್ಲ. ಒಳಗೆ ಖಾಲಿ ಐತೆ ಸುಧಾ. ಹಾಕ್ಬೋದು. ಅಂದರೆ ಅದು ಅಷ್ಟು ಬಿಸಿಗೆ ಮೆತ್ತಗಾಗತ್ತದಲ್ಲ, ಅಷ್ಟೇ ಸಾಕು, ಬೇರೆ ಅಷ್ಟೇನಿಲ್ಲ. ಅಂದ್ರೆ ಅಷ್ಟು ಮೇಲೆ ಬಗ್ಸೋಣ. ಬಿಸಿ ಹೋಗಿ ಮತ್ತೆ ಬಿಸಿ ಗಾಳಿ. ಇಶ್ಯೂ ಒಣಗೋಗುತ್ತಲ್ಲ ಬಟ್ಟೆ ಇವಾಗ. ಅದೇ ಜಾಸ್ತಿ ಟೈಮ್ ಇರುತ್ತೆ ಅಂತ ಒಳ್ಳೆದಲ್ಲ. ಸ್ವಲ್ಪ ಬಿಟ್ಕೊಂಡು ಜಾಸ್ತಿ ಮೇನಿಲ್ಲ, ಪರ್ಮಾನ ಆಗುತ್ತದೆ. ಆಮೇಲೆ ಒಣಗಾಕಕ್ಕಾಗಲ್ಲ. ಬಿಸಿ ನೀರಿಗೆ ಬಿಸಿಗೆ ಸ್ವಲ್ಪ ಇದಾವೆ. ನೀರು ಜಾಸ್ತಿ ಬಿಸಿ ಮುಟ್ಟಕ್ಕೆ ಅದೇ ಒಂಚೂರು ನೀರು ಬಗ್ಸ್ಬಿಟ್ಟು ಒಂದೆರಡು ಹಾಕ್ಕೊಂಡ್ರೆ ಚಾಪೆ ಮೇಲೆ ಹಾಕ್ಬಿಡ್ಬೇಕು ಅಷ್ಟು. ಅದೆಲ್ಲಾದ್ರೂ ಬಿಸಿಗೆ ಇನ್ನೂ ಮೆತ್ತಗಾಗ್ಬಿಡುತ್ತೆ ನೋಡಿ. ಇವಾಗ ಆಲ್ರೆಡಿ ಕೆಳಗಡೆ ಇರೋದೆಲ್ಲ ಸಾಫ್ಟ್ ಆಗ್ಬಿಟ್ಟದೆ. ಅದು ನೋಡಿ ಇವಾಗ ಉಪ್ಪಕ್ಕಾಗತ್ತದೆ. ಅದು ಸ್ವಲ್ಪ ಮೆತ್ತಗಾಗಿರೋದು ಅದು ಅಷ್ಟಾದರೆ ಸಾಕ್ಬಿಡುತ್ತೆ. ಇವತ್ತು ಆಲೂಗಡ್ಡೆ ಚಿಪ್ಸ್ ನಾಳೆ ಸಂಡಿಗೆ ಮಾಡಿ ಮಾಡ್ತೀವಿ. ಸಂಡಿಗೆ ಯಾರು ತಿನ್ನಲ್ಲ ಸಂಡಿಗೆ. ನೀವು ಯಾರು ಅಷ್ಟು ಇಷ್ಟಪಡಲ್ಲ. ಇದಂತ ನೋಡಿ ಎಷ್ಟು ಬೇಗ ಖಾಲಿ ಆಗುತ್ತೆ. ಸಂಡಿಗೆ ಎಲ್ಲ ಯಾರು ಅಷ್ಟು ಇಷ್ಟಪಡಲ್ಲ. ಅವತ್ತು ನಮ್ಮ ಸೀರೆ ನೆಕ್ಸ್ಕೊಂಡ್ಮೇಲೆ ಮೊದಲು ನಾನು ಕೇಳ್ತಾರೆ, ಆಮೇಲೆ ನಂಗೆ ಮರ್ತೇ ಹೋಗ್ಬಿಟ್ಟದು ಮಾಡೋದು.
ಅಂದರೆ ಇದೆಲ್ಲ ಸಖತ್ ಮೆಮರೀಸ್ ಈಗ ನಮ್ಮ ಚಿಕ್ಕ ಹುಡುಗರು ಇರಬೇಕಾದ್ರೆ ಕರೆಕ್ಟಾಗಿ ಸಮ್ಮರ್ ಸೀಸನ್ ಅಂದರೆ ಇದು ಸ್ಟಾರ್ಟ್ ಆಗೋದು ಎಲ್ಲರ ಮನೆಯಲ್ಲೂ ತೋಟಗಳಿರ್ತವೆ ಎಲ್ಲರ ಮನೆಯಲ್ಲೂ ಮಾಡೋರು ಇಲ್ಲ ಒಳಗಡೆ ಐತೆ ಅದು ಜಾಸ್ತಿ ಆಗೋಯ್ತಲ್ಲ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಮಾಡ್ತಾ ಇರಲಿಲ್ಲ ಜನ ಇರೋರ ಮನೆಯಲ್ಲಿ ಅವಾಗ ಇಷ್ಟು ಒಂದೇ ಸಲ ಯಾರು ಮಾಡ್ತಾರೆ ಕಟ್ ಮಾಡೋದು ಅವಾಗ ನಿಮಗೆ ಇದು ಮಾಡೋದಿಲ್ಲ ಫ್ರೆಂಡ್ಸ್ ಕೈಯಲ್ಲಿ ಕಟ್ ಮಾಡ್ತಾ ಇದ್ದೀರಾ ನೈಫಲ್ಲಿ ಕಟ್ ಮಾಡ್ತಾ ಇದ್ದೀವಿ ಅಷ್ಟೊಂದು ಡೈಲಿ ಸಿರಿ ಮೇಲೆ ಸ್ನ್ಯಾಕ್ಸ್ ನಮ್ಮ ಪೊಟೇಟೊ ಚಿಪ್ಸ್ ಮಾಡ್ಕೊಡ್ರಿ ವೆಜಿಟೇಬಲ್ ಚಿಪ್ಸ್ ಆಗೋಯ್ತಾ ಅವ್ಳಿಗೆ ಇಷ್ಟ ಆಗಿಲ್ಲ ಅವನು ತಿಂದಿಲ್ಲ ನಾನು ನೀರು ಬರ್ಸಾಕು ಲೇಟ್ ಆಗ್ತೈತಲ್ಲ ಕುಂಬಳಕಾಯಿ ಹಾಕ್ಸರತೈತಿ ಒಟ್ಟು ನಾನು ಸುಧಾಕು ಎಲ್ಲ ಇಂಥದ್ದೆಲ್ಲ ಮಾಡೋಕ್ಕೂ ಇಂಟ್ರೆಸ್ಟು ಇದು ಹಂಗೆ ಬಂದಿತ್ತಲ್ಲ ನಾನು ಮುಚ್ಚೋದು ಅದು ಎಲ್ಲಿ ಕಾಲಿಗ ಈಗ ಈ ಹಂಗೆ ಎದ್ಬಿಟ್ಟು ಹಂಗಾರೆ ಸರಿ ಕೂರಿಸಿದ್ದು ಅನಿಸ್ತಿದೆ ಕೂರಿಸಿದ್ರೆ ಇದು ಬರಲ್ಲ ಹೌದಾ ಕೂರಿಸಿದ್ರೆ ನನಗೆ ಅದು ಆನೆ ಆಗಲ್ಲ ಈ ಚಾಂಡ ತರ ಇಟ್ಕೊಂಡ್ಬಿಟ್ರೆ ಹಾಕ್ಬಿಟ್ಟು ಅಲ್ಲ ಬಿಸಿಲು ನೋಡ್ರಿ ಮತ್ತೆ ಗಾಸಿ ಬಿದ್ದು ಇಷ್ಟು ಇಲ್ಲ ಬಂತು ಬಿಸಿಲು ಬಂತು ನೋಡಿ ಎಷ್ಟು ಅವು ಎಷ್ಟು ಬಿಸಿಲು ಥರ ಆಯಿತು ಸಾಯಂಕಾಲ ಹೊಡ್ಕೊಂಡು ಬರ್ದಿರ ಇದೆ ಹೊಂದ್ಕೊಂಡ್ರೆ ಆಮೇಲೆ ಬಿಸಿಲಿದ್ದಾಗ ಬಂತು ಬಿಸಿಲು ಬಂತು ಮಾಡಲ್ಲ ಅದೇ ಬರೀ ಬೆಡ್ಶೀಟ್ ಚಾಕಲ್ಲಿ ಹಾಕ್ತಿದ್ರೆ ಬರೀ ಬೆಡ್ಶೀಟ್ ಮೇಲೆ ಕೆಳಗಡೆ ಟಾಪಲ್ಲು. ಅದ್ರ ಮೇಲೆ ಬೆಡ್ಶೀಟ್ ಹಾಕೋದು ಫಸ್ಟ್ ಏಯ್! ಮೇಲೆ ಹಾಕಿದ್ರೆ ನೀರು ಅಲ್ಲಿ ನೆನ್ನೋಗ್ಬಿಡುತ್ತಲ್ಲ ಬೇಗ. ನೀಟಾಗಿ ಮಿಕ್ಸ್ ಮಾಡಿ ಚಿಲ್ಲಿ ಪೌಡ್ರ್ ಫುಲ್ ಸ್ಪೈಸಿ ಚಿಪ್ಸ್ ಆಮೇಲೆ ಬೇಕಾದ್ರೆ ನಾವು ಸ್ವಲ್ಪ ನೋಡಿ ಇದು ಚಾಪೆ ಮೇಲೆ ಹಾಕಿದ್ದಕ್ಕೆ ನೀರೆಲ್ಲ ಸ್ವಲ್ಪ ಇದಾಗಿರುತ್ತೆ ಇಲ್ಲಾಂದ್ರೆ ಬೆಡ್ಶೀಟ್ ನೆಂದೋಗಿರ್ತಾ ಇತ್ತು. ಅದೇ ಆಗಿರ್ತಾ ಇತ್ತು ಅದು ಒಣಗಟ್ಟು ಏನೋ ಫುಲ್ ಮೋಡ ಸುದ ಮತ್ತೆ ಆ ಕಡೆಯಿಂದ ಹಾಕಿ ಬಾವು ಫಸ್ಟ್ ಆಗ್ತಾ ಇರ್ತಾರೆ ಇಶು ಏನು ಮಾಡ್ತಾರದು? ಎಷ್ಟು ಬೇಗ ಹಾರ್ಕೊಂಡ್ಬಿಡುತ್ತೆ ಹೇಳ್ರಿ. ಆದರೆ ಇವತ್ತು ಯಾಕೋ ಜಾಸ್ತಿ ಮೋಡ ಥರನೇ ಐತೆ ಅಟ್ಲೀಸ್ಟ್ ಒಂದು ಮುಕ್ಕಾಲು ಭಾಗ ಒಂದು ಟ್ರೈ ಆಗಿಬಿಟ್ರೆ ನಾಳೆ ಇನ್ನೊಂದು ಸಲ ಮನುಷ್ಯರು ಸಾಲಲ್ಲ ಈ ಬೆಡ್ಶೀಟ್ ತಾನೆ ಸಾಕಾಗಲ್ಲ ಇದು ಸಿಂಗಲ್ ನಮ್ಗೆ ಅದು ಗೊತ್ತಾಗಿಲ್ಲ ಸಿಂಗಲ್ ಅಂತ ಸಿಕ್ತು ಯಾವುದೋ ಒಂದು ಅಂತ ಹಂಗೆ ಕೆಳಗಡೆ ಬಂದಿಲ್ಲ ತುಳಿಬಾರ್ದು ಇಶು ತಗೊಳ್ಳಿ ಬಿಡಿಸ್ಬೇಕಲ್ಲ ಇಶುಗೇನ ಮಾಡ್ತಾ ಇರೋದು ಇದು ಅತ್ತೆಗೆ ಇಶು ಇವಾಗ ಇದು ಇಶುಗ ಅತ್ತೆಗೆ ಮಾಡಿರೋದು ಎಷ್ಟು ಕೊಡ್ತೀಯ ಅತ್ತೆಗೆ ಕಲ್ತ್ಬಿಟ್ಟಿದ್ಮೆ ಎಷ್ಟು ಅತ್ತೆಗೆ ಇದು ಇನ್ನೂ ಸ್ವಲ್ಪ ಡ್ರೈ ಆದ್ಮೇಲೆ ಡ್ರೈ ಆದಮೇಲೆ ಮಮ್ಮ ಎಣ್ಣೆಗೆ ಹಾಕ್ಕೊಳ್ತಾರೆ ಆರಾಗಿ ಅಂತ ತಿನ್ನೋದು ಇಷ್ಟ ಆಗುತ್ತೋ ಇಲ್ಲ ಅದು ಎಲ್ಲ ಸೆಲೆಕ್ಟೆಡ್ ಐಟಮ್ಸ್ ತಿನ್ನೋದು ಇಶು ನೀನು ಯಾಕೆ ಮೊಸರು ತಿನ್ನಲ್ಲ ನಾವು ಎಲ್ಲ ತಿಂತೀವಿ
ಜಾನು ಮೊಸರು ಕೇಳಿದ್ಲು, ಇವನು ಮೊಸರು ಹಾಕಿಸ್ಕೊಂಡ. ಬಿರಿಯಾನಿ ಜೊತೆ ಮಾತ್ರ ಮೊಸರು ತಿನ್ನೋದು. ಅದು ಮೊಸರಲ್ಲೇ ಇದೆ, ನಂಗೆ ಇನ್ನೂ ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ ಹಾಕಿ. ಏನಪ್ಪ ಇದು ಬೆಡ್ಶೀಟ್ ಗಾಳಿಗೆ ಹಚ್ಕೊಂಡ್ಬಿಡ್ತಲ್ಲ, ಅವಾಗ ಇದು ಸರಿಯಾಗಿ ಒಣಗಲ್ಲ, ಅದಕ್ಕೆ. ಈ ಚಿಪ್ಸ್ ಎಲ್ಲ ತುಂಬ ಬಿಸಿಲಿದ್ದಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀರಿಂದ ಎತ್ತಿದಾದಮೇಲೆ ಎಲ್ಲ ಅಂಟ್ಕೊಂಬಿಟ್ಟಿರುತ್ತೆ. ಒಂದೊಂದೇ ಫುಲ್ಲು ಬಿಡಿಸಿ ಬೆಡ್ಶೀಟ್ ಮೇಲೆ ಫುಲ್ ಆರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾವೊಂದು 2 days ಬಿಸಿಲಲ್ಲೇ ಒಣಗಾಕಿದ್ವಿ. ಫುಲ್ಲು ಡ್ರೈ ಆಗಿತ್ತು. ಸೆಕೆಂಡ್ ಡೇ ಅಷ್ಟಲ್ಲಿ ಆಲ್ಮೋಸ್ಟ್ ಫುಲ್ಲು ಡ್ರೈ ಆಗಿತ್ತು. ಪೊಟ್ಯಾಟೊ ಚಿಪ್ಸ್ ಎಲ್ಲ ಫುಲ್ ಶ್ರಿಂಕ್ ಆಗಿ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ನಾವು ಆಲ್ಮೋಸ್ಟ್ 20 kgs ಪೊಟ್ಯಾಟೋಸ್ ಮಾಡಿದ್ವಿ. ಎಲ್ಲ ಒಣಗಿದಾದ್ಮೇಲೆ ಬರೀ ಒಂದು 8 to 10 kgs ಆಯಿತು ಅಷ್ಟೇ. ಅದಾದಮೇಲೆ ನಾರ್ಮಲ್ ಚಿಪ್ಸ್ ಯಾವ ಥರ ಮಾಡ್ಕೋತೀರೋ ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ತಿನ್ನೋದಷ್ಟೇ. ಆಲ್ರೆಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ. ಏನೋ ಅನಿಸ್ತಾ ಇಲ್ಲ ದೋಷ, ನನಗೆ ಅನಿಸ್ತಾ ಇದ್ದಾರೆ, ಭಯ ಆಗ್ತಾ ಇದೆ ಇವಾಗ. ಮುಟ್ಬಾರ್ದು ಸಿಗ್ತಾ ಇಲ್ಲ ಮನೆ ಮಾರ್ಕ್ ಮಾಡ್ತಾರೆ. ಅದು ಮೇಲ್ಗಡೆ ಮಾಡೋದು ಉಲ್ಗಡೆ ಮಾಡೋದು ಸೇಮ್ ನೋಡಲಿ ಅಕ್ಕ. ಇಷ್ಟು ನೋಡಿ ಚೆನ್ನಾಗಿ ತವಿಷತ್ತ ನೋಡು. ಅದು ಜಾಸ್ತಿ ನೋವಾಗಿಲ್ಲ, ಇದು ಜಾಸ್ತಿ ನೋವಾಯ್ತು ತಾನೆ. ಗಟ್ಟಿ ಹಿಡ್ಕತ್ತಿರಪ್ಪ. ಹಾ, ಅದೊಂಚೂರು ನೋವು ಅನ್ಸಿಲ್ಲ ಅವಳಿಗೆ. ಅಲ್ವಾ ಮತ್ತೆ ಎದುರ್ಕತ್ತೋಳಲ್ವಾ. ಇವಾಗ ನೋವಾಗ್ತಾ ಇದ್ಯಾ? ಆ ಕಡೆ ಅದು ಏನಾಗಲ್ಲ ಕಣೆ. ಅದೇ ನಾಳೆವರೆಗೂ ಸ್ವಲ್ಪ ಹಂಗೆ ಕಂಟ್ರೋಲ್ ಆಗ್ತಾ ಇದೆ, ನನಗೆ ಏನಾಗಲ್ಲ. ಅದಕ್ಕೇನೆ ಆಲ್ಮೆಂಟ್ ಗಿಲ್ಮೆಂಟ್ ಏನು ಹಾಕ್ಬೇಡ. ವೆರಿ ಹ್ಯಾಪಿ ಅಂತಿದ್ದಾರೆ. ಇಶು ಇಶು ಇಲ್ಲ ಹೊರಡು ಬಾ. ನಿಂಬಿಟ್ಟು ನೋಡಿ ಮರನೇ ಇಲ್ಲ ಇಲ್ಲಿ. ಹೇಗೆ ಬಿಸಿ ಬಿಸಿ ಅಲ್ಲೇ ಇಟ್ಕೊಳ್ಳಿ, ಅಲ್ಲೇ ಇಟ್ಕೊಳ್ಳಿ. ಗಟ್ಟಿ ಹಿಡ್ಕೊಬೇಡ. ಏನ್ ತಿನ್ನೋದು? ನೋ ಹಿಂಗೂ ಹಂಗೇನೆ. ಹೇಗೆ ಅವ್ರು ತಿನ್ನೋದು ಹೇಗೆ ಕೊಡ್ತಾ ಇವ್ರಿಬ್ರು ಇಲ್ಲ, ಫಸ್ಟ್ ಚುಚ್ಬಿಟ್ಟು ಆಮೇಲೆ ಒಲೆ ಇಡೋದು. ನೋಯ್ತಾ ಇದೆಯಾ? ಓಲೆ ಇಟ್ಮೇಲೆ ಏನು ಗೊತ್ತಾಗಲ್ಲ. ಹೆಂಗ್ ಗೊತ್ತಾ, ವಿಷಯ ಚುಚ್ಕೊಂಡ್ಮೇಲೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಯ್ತು. ಜಾಸ್ತಿ ದಿವಸದಿಂದ ಅನಿಸ್ತಾ ಇತ್ತು ಸುಧಾ, ತುಂಬಾ ದಿವಸದಿಂದಾನೇ ಅನಿಸ್ತಾ ಇತ್ತು. ಆದ್ರೆ ನೀವು ಇದಕ್ಕೇನೆ ಬೈಕೇನೆ ಸುಮ್ಮನೆ ಇದ್ದೆ. ಕೂಲಾಗಿ ಬಿಟ್ಬಿಡಿ. ಟ್ರೀಟ್ಮೆಂಟ್ ಆಯ್ತಾ? ಓ, ಇವಾಗ ಪರವಾಗಿಲ್ವಾ? ಇವಾಗ ಅಕ್ಕಂಗೆ ನಮ್ಗೆ ರೈಟ್ ಸೈಡ್ ಮಾಡ್ತಾರೆ ಲೆಫ್ಟ್ಗಿಂತ. ರೈಟಾ ನಿಮಗೆ? ನೋಡ್ಕೊಡ್ರಿ. ಅಯ್ಯೋ ಬೇಡಪ್ಪ, ಸಾಕು, ಬೇಡ. ಅದು ಒಂದೊಂದು ಕೈಗೂ ಒಂದೊಂದು ಡಿಫ್ರೆನ್ಸ್. ಯಾವುದು ಜಾಸ್ತಿ ನಾನು ನೋಡಿದ್ನಲ್ಲ, ಈ ಕಡೆ ನಿಮ್ಗೆ ಹೋಲ್ ಥರ ಇದೆ, ಆ ಕಡೆ ಒಂದು ಅನಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಆಯ್ತಕ್ಕ. ತೋರಿಸಿ, ಸ್ಟ್ರೈಟ್ ತಿರ್ಗ್ರಿ, ಚೆನ್ನಾಗೈತೆ.
ಅಂತೂ ಇಂತೂ ನೋವು ಚುಚ್ಚಿಸ್ಕೊಂಬಿಟ್ಟೆ. ಇವತ್ತು ಮಲ್ಗ್ಬೇಕಾದ್ರೆ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸುತ್ತೆ ಅದೇ ಈಗ ಅದು ಮಲ್ಕೊಂತೀವಲ್ಲ. ಪ್ರಾಕ್ಟೀಸ್ ಇರಲ್ಲ. ಈಶಾ ಈಶಾ Oh my god, waterfalls! ಬಾ ಮೇಲ್ ಹೊಡಿದ್ರಿ ಕೆಳಗಡೆ ಹೊಡಿರಿ